ಆಶಾ ಕಾರ್ಯಕರ್ತೆಯರನ್ನ ಕೈಬಿಡುವುದಾಗಿ ಹೊರಡಿಸಿರುವ ಆದೇಶ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಉಲ್ಲಂಘನೆಯಾಗಿರುತ್ತದೆ. ಹಾಗೆಯೇ ಕೈಬಿಟ್ಟ ಆಸೆಗಳಿಗೆ ಹೊರಗುತ್ತಿಗೆ ಗ್ರೂಪ್ ಡಿ ನೌಕರಿ ಕೆಲಸ ನೀಡುವುದಾಗಿ ತಿಳಿಸಿ ಕೆಳಗಡೆ ನಿಯಮಾನುಸಾರ ನೇಮಕ ಅಂತ ಹೇಳಿ ಬಹುತೇಕ ಆಶಯಗಳನ್ನು ಕೈಬಿಡುವುದಾಗಿ ಹುನ್ನಾರ. ಅಲ್ಲದೆ ಮತ್ತೇನೂ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವುದು ನಮ್ಮ ಆ ರಾಜ್ಯದ ಆರೋಗ್ಯ ಇಲಾಖೆ ತರ್ಕಬದ್ಧಗೊಳಿಸುವ ಈ ಹುನ್ನಾರ ಆಸೆಗಳು ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ತಿಂಗಳು ಮಾರ್ಚ್ 2026ರ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರದ ಈ ಹಿಂದಿನ ಘೋಷಣೆಗಳು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗೆ ಮನವಿ. ಆಶಾ ಕಾರ್ಯಕರ್ತೆಯರನ್ನ ದರ್ಗಾಬದ್ಧಗೊಳಿಸುವ ಹೆಸರಿನಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತೆಯರನ್ನ ಕೈಬಿಡುವ ಪ್ರಕ್ರಿಯೆ ನಿಲ್ಲಿಸಿ ಆಶಾ ಸುಗಮಕಾರರನ್ನ ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ಆಶಾ ಸುಗಮಕಾರರಿಗೆ 2024-25ರ ಸಾಲಿನ ಗೌರವಧನ 6,000ದಿಂದ 7,500, 1 ವರ್ಷದ ಬಾಕಿ ಮಾಸಿಕ 1,500ರಂತೆ ಸುಗಮಕಾರರಿಗೆ ನೀಡಿ ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಹಾಗೂ ರಾಜ್ಯ ಸರ್ಕಾರದ ಗೌರವ ಒಟ್ಟಿಗೆ ಸೇರಿಸಿ ಮಾಸಿಕ 1,000 ರೂಪಾಯಿ ಗೌರವಧನ ನೀಡಬೇಕು. ಅಲ್ಲಿಯವರೆಗೆ ರಾಜ್ಯ ಸರ್ಕಾರದಿಂದ ಈ ಮಾರ್ಚ್ 2026ರ ಬಜೆಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತೆ ಆಶಾ ಕಾರ್ಯಕರ್ತೆಯರ ಗೌರವಧನವನ್ನು 5,000ದಿಂದ 8,000ಕ್ಕೆ ಹೆಚ್ಚಿಸಬೇಕು. ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿರುವ ಆಶಾ ಕಾರ್ಯಕರ್ತೆಯರ ಚೇತರಿಕೆ ಅವಧಿಯಲ್ಲಿ 3 ತಿಂಗಳು ಮಾಸಿಕ ನಿಶ್ಚಿತ ಗೌರವಧನವನ್ನು ಪಾವತಿ ಮಾಡಬೇಕು. ಎಲ್ಲ ಆಶಾ ಕಾರ್ಯಕರ್ತರಿಗೆ ಮಾಸಿಕ 10,000 ರೂಪಾಯಿ ಏಪ್ರಿಲ್ ಇಂದಲೇ ಜಾರಿಗೊಳಿಸಿ. ಆಶಾ ಸುಗಮಕಾರನ್ನು ಪುನಃ ನೇಮಕ ಮಾಡಿ. ಬೇಕೇ ಬೇಕು. ಆಶಾ ಕಾರ್ಯಕರ್ತರ ಹೋರಾಟ ಹೆಸರಲ್ಲಿ ಆಶಾಗಳನ್ನು ವಜಾಗೊಳಿಸುವನ್ನು ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಮುಖ್ಯಮಂತ್ರಿಗಳ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿ. ಏಪ್ರಿಲ್ ಇಂದ ಜಾರಿಗೊಳಿಸಿ. ಮಾಸಿಕ 10,000 ರೂಪಾಯಿ ಏಪ್ರಿಲ್ ಇಂದ ಜಾರಿಗೊಳಿಸಿ. ಬೇಕೇ ಬೇಕು. ನಮ್ಮನ್ನು ಮುಕ್ಕಟೆಯಾಗಿ ದುಡಿಸಿಕೊಳ್ಳುತ್ತಿರುವ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ. ಕೂಡಲೇ ಮಾಸಿಕ ವೇತನ 15,000 ನಿಗದಿ. ನಾವಿವತ್ತು ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಆಶಾ ಕಾರ್ಯಕರ್ತೆಯರ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಹೆಚ್ಚಿನದಾಗಿ ಬೆಂಗಳೂರಲ್ಲಿ ತುಂಬ ಜನ ಸೇರಿದ್ದಾರೆ. ನಾವೆಲ್ಲ ಇಲ್ಲಿ ಜಿಲ್ಲೆಗಳಲ್ಲಿ ಮಾಡ್ತಿದ್ದೀವಿ. ಯಾಕಪ್ಪ ಅಂತಂದರೆ ನಾವು ಪ್ರತಿ ವರ್ಷವೂ ನಾವು ಮುಷ್ಕರ ಮಾಡ್ತಾ ಇರೋದೇ ಸರ್ಕಾರ ಸರ್. ನಮಗೆ ತಿಂಗಳಿಗೆ ಒಂದು 15,000 ಕೊಡ್ರಿ ಅಂತ ಕೇಳ್ತಿದ್ದೀವಿ. ಅವರೆಲ್ಲ ಪ್ರೆಸ್ ಮೀಟಲ್ಲಿ ಟಿವಿಗಳಲ್ಲಿ ಎಲ್ಲದರಲ್ಲೂ ಕೊಡ್ತೀವಿ, ನಾವು 10,000 ಕೊಡ್ತೀವಿ ಅಂತೇಳಿ ನಮಗೆ ತುಂಬ ಮೋಸ ಮಾಡಿದ್ದಾರೆ. ಮತ್ತು ನಮ್ಮ ತುಂಬ ಬೇಡಿಕೆಗಳಿದ್ದಾವೆ. ಮಾರ್ಚ್ ತಿಂಗಳಲ್ಲಿ 1,000 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟಿಲ್ಲ. ಮತ್ತು ಸುಗಮಕಾರರು ಅಂತೇಳಿ ಒಂದು 11-12 ವರ್ಷ ನಮ್ಮ ಹತ್ರ ದುಡಿಸ್ಕೊಂಡ್ರು. ಇದ್ದಕ್ಕಿದ್ದಂಗೆ ನಮ್ಮನ್ನು ತೆಗೆದಾಕಿದ್ರು. ಅದಕ್ಕೆ ನಮ್ಮನ್ನು ಮತ್ತೆ ಮರು ನೇಮಕ ಮಾಡ್ಕೋಬೇಕು. ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು 15,000 ವೇತನ ಕೊಡಬೇಕು. ಮತ್ತು ಆಶಾ ಕಾರ್ಯಕರ್ತರನ್ನು ಕಾರ್ಮಿಕರೆಂದು ಪರಿಗಣಿಸಬೇಕು. ನಮಗೂ ಸಾಮಾಜಿಕ ಭದ್ರತೆ ಒದಗಿಸಬೇಕು. ನಮಗೂ ತುಂಬ ಕುಟುಂಬ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್. ನಿಮಗೆ ಕಾಣಿಸ್ತಾ ಇಲ್ವಾ ನಾವೆಲ್ಲ ಕಷ್ಟಪಡ್ತಾ ಇರೋದು? ಹಳ್ಳಿ ಲೆವೆಲಲ್ಲಿ ನಮ್ಮಿಂದನೇ ಕೆಲಸ ಆಗೋದಂತ ಹೇಳಿದ್ರಿ ಕೊರೋನಾ ಸಮಯದಲ್ಲಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷ ಗಿರಿಜಮ್ಮ, ಕಾರ್ಯದರ್ಶಿ ಕೆ ಗುರುಶಾಂತ, ಕೆಬಿ ಮಂಜುಳಾ ಹಾಗೂ ಇನ್ನಿತರರು ಆಶಾ ಕಾರ್ಯಕರ್ತೆಯರು ಇದ್ರು. ವರದಿ ಹರೀಶ್, ಚಿತ್ರದುರ್ಗ.